ನಮಸ್ಕಾರ ವೀಕ್ಷಕರೇ, ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಸಂವಿಧಾನ ಜಾಗೃತಿ ಜಾಥಾವನ್ನ ಅದ್ದೂರಿಯಾಗಿ ಬರಮಾಡಿಕೊಂಡ ಗ್ರಾಮಸ್ಥರು, ಶಾಲಾ ಶಿಕ್ಷಕರು. ಭಾರತ ಸಂವಿಧಾನದ 75ನೇ ವರ್ಷದ ಆಚರಣೆಯ ಪ್ರಯುಕ್ತ ಗೋಕಾಕ ತಾಲೂಕಿನ ಕೊಣ್ಣೂರಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾವನ್ನ ಪುರಸಭೆಯ ಮುಖ್ಯಾಧಿಕಾರಿ ಶಿವಾನಂದ ಹಿರೇಮಠ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ ಮಲ್ಬನ್ನವರ್ ಮತ್ತು ಸ್ಥಳೀಯ ಮುಖಂಡರು ಸೇರಿದಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಆರತಿ ಬೆಳಗಿ ಪುಷ್ಪಾರ್ಚನೆ ಮಾಡಿ ಪೂಜೆ ಸಲ್ಲಿಸಿ ಸ್ವಾಗತಿಸಿದರು. ಜಾಥಾ ಬರುವ ದಾರಿಯಲ್ಲಿ ಶಾಲಾ ಮಕ್ಕಳು ಹೂ ಚೆಲ್ಲುತ್ತಾ ಬರಮಾಡಿಕೊಂಡು ಗೌರವ ಸಲ್ಲಿಸಿದರು. ನಂತರ ಅಧಿಕಾರಿಗಳು ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಸಂವಿಧಾನ ಪೀಠಿಕೆಯ ಪ್ರತಿಜ್ಞೆಯನ್ನ ಬೋಧನೆ ಮಾಡಿದರು. ಪುರಸಭೆಯ ಮುಖ್ಯಾಧಿಕಾರಿ ಶಿವಾನಂದ ಹಿರೇಮಠ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಪ್ರಕಾರ ಸರ್ಕಾರ ನಡೆಯುತ್ತಿದೆ. ಶೋಷಿತರನ್ನ ಮೇಲ್ಗಡೆ ತರಲಿಕ್ಕೆ ಮತ್ತು ಆರ್ಥಿಕವಾಗಿ ಅವರನ್ನ ಸಬಲೀಕರಣ ಮಾಡಲಿಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆಯಲ್ಲಿ ಯಾವುದೇ ಇಲಾಖೆ ಇರಲಿ ಸಾರ್ವಜನಿಕರಿಗೆ ಕರ್ತವ್ಯವನ್ನ ನಿಷ್ಪಕ್ಷಪಾತವಾಗಿ ನೀಡಿದ್ದಲ್ಲಿ ಅಂಬೇಡ್ಕರ್ ಅವರು ನೀಡಿದಂತಹ ಸಂವಿಧಾನ ಯಶಸ್ವಿಯಾಗುತ್ತದೆ ಎಂದರು. ಇನ್ನು ಸಮಾಜ ಕಲ್ಯಾಣ ಅಧಿಕಾರಿ ಅಶೋಕ್ ಮಲ್ಬನ್ನವರ್ ಮಾತನಾಡಿ, ನ್ಯಾಯ, ಸಮಾನತೆ, ಐಕ್ಯತೆ, ಸಮತಾ ಭಾವಗಳನ್ನು ಅಳವಡಿಸಿಕೊಂಡ ಸಂವಿಧಾನವನ್ನ ಜನತೆ ತಿಳಿದುಕೊಂಡಲ್ಲಿ ಐಕ್ಯತಾ ಭಾವನೆ ಬಂದು ನಾವೆಲ್ಲರೂ ಭಾರತೀಯರು ಅನ್ನುವ ಕಲ್ಪನೆ ಈ ಸಂವಿಧಾನ ಜಾಥಾ ಮೂಲಕ ಬರುತ್ತದೆ ಎಂದರು. ಸಂವಿಧಾನದಲ್ಲಿ ನ್ಯಾಯ, ಸಮಾನತೆ, ಐಕ್ಯತೆ, ಸಮತಾ ಭಾವ ಭಾಳಷ್ಟು ಇವುಗಳನ್ನು ಅಳವಡಿಸಿಕೊಂಡಂಥ ಸಂವಿಧಾನ ನಮ್ಮ ಸಂವಿಧಾನ ಆಗಿದ್ದರಿಂದ ಇದನ್ನು ಜನರು ಓದಿಕೊಂಡ್ರೆ ಐಕ್ಯತಾ ಭಾವನೆ ಬಂದು ದೇಶ ಒಂದು ಅನ್ನುವಂಥ ಧರ್ಮ, ಎಲ್ಲ ಜಾತಿಗಳು ಧರ್ಮಗಳು ಇದ್ದರೂ ಕೂಡ ನಾವು ಭಾರತೀಯರು ಅನ್ನುವಂಥ ಕಲ್ಪನೆ ಈ ಒಂದು ಸಂವಿಧಾನ ಜಾಗೃತಿ ಮೂಲಕ ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ಬೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಾದಂತಹ ವ್ಯಕ್ತಿ ಅಲ್ಲ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಪ್ರಕಾರ ನಾವು ಸರ್ಕಾರವನ್ನು ನಡೆಸ್ತಾ ಇದ್ದೀವಿ. ಶೋಷಿತರನ್ನು ಮೇಲ್ಗಡೆ ತರಲಿಕ್ಕೆ ಹಾಗೂ ಆರ್ಥಿಕವಾಗಿ ಅವ್ರನ್ನ ಸಬಲೀಕರಣ ಮಾಡಲಿಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಗರಸಭೆ, ಪುರಸಭೆ ಇರ್ಬೋದು, ಕಂದಾಯ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆಯವರು ಸಹ ನಾವು ನಮ್ಮ ಕರ್ತವ್ಯವನ್ನು ಸಾರ್ವಜನಿಕರಿಗೆ ನಿಷ್ಪಕ್ಷಪಾತವಾಗಿ ನಾವು ನೀಡಿದ್ದೇ ಆದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನ ಯಶಸ್ವಿ ಆಕತ್ತಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅಂತ ಈ ಮೂಲಕ ಹೇಳಬಯಸ್ತಾರೆ. ಮೇಲ್ಮಟ್ಟಿ, ಸಾವಳಗಿ, ನಂದಗಾಂವ್, ಖಾನಾಪುರ, ಮುತ್ನಾಳ ಮತ್ತು ದುಫದಾಳ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಆಗಮಿಸುತ್ತಿದ್ದಂತೆ ಶಿಕ್ಷಕ ವೃಂದ, ಸ್ಥಳೀಯರು ಸಂವಿಧಾನ ಜಾಗೃತಿ ಸ್ತಬ್ಧ ಚಿತ್ರದ ವಾಹನಕ್ಕೆ ನೀರು ಹಾಕಿ ತೋರಣ ಕಟ್ಟಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.